ಮೇನ್ ರೋಡ್ಗೆ 20,000 ರೂಪಾಯಿ ಕಡಿಮೆ ಇಲ್ಲ, 15,000 20,000 ರೂಪಾಯಿ. ಇಟ್ ಇಸ್ ನಾಟ್ ಪಾಸಿಬಲ್. 20,000 ರೂಪಾಯಿಗಾದ್ರೆ ಒಂದು ಅಡಿ ತೆಗೆದ್ರೆ 40,000 ಕೊಡಬೇಕು. ಇಟ್ ಇಸ್ ನಾಟ್ ಪಾಸಿಬಲ್. ಅದಕ್ಕೆ ತೀರ್ಮಾನ ಮಾಡಿ ನಾನು ಹೋದೆ, ನಿತಿನ್ ಗಡ್ಕರಿ ಸಾಹೇಬ್ರ ಹತ್ರ ಮಾತಾಡಿದೆ, ಪ್ರೈಮ್ ಮಿನಿಸ್ಟರ್ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ. ಬೇಕಾದಷ್ಟು ನಾನು ಲೀಡರ್ಸ್ ಎಲ್ಲ ನಾನೆಲ್ಲ ಹೆಸರುಗಳೆಲ್ಲ ಇಲ್ಲಿ ತೆಗಿಯಕ್ಕೆ ನಂಗೆ ಇಷ್ಟ ಇಲ್ಲ, ಬಟ್ ಎಲ್ಲ ರಿಕ್ವೆಸ್ಟ್ ಮಾಡ್ತಿದ್ದೆ. ಒನ್ಲಿ ಸೊಲ್ಯೂಷನ್ ವಾಸ್ ಟನಲ್. ಆ ಟನಲ್ಲು ಹೋಗ್ತಾ ಇದೀವಿ. ಇರಲಿ, ಕೆಲವ್ರದ್ದು ಏನೇನೋ ಸಜೆಷನ್ಸ್ ಇದೆ, ನಾನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ಸೊ ಬೇರೆ ರಾಜ್ಯದಲ್ಲೂ ಈಗ ಬಾಂಬೆಲಿ 6-7 ಟನಲ್ಗಳು ಮಾಡ್ತಾ ಇದ್ದಾರೆ, ನಮ್ಮಲ್ಲೂ ಕೂಡ ನಾವು ಮಾಡ್ತಾ ಇದ್ವಿ. ಸೊ ಹಂಗೆ ದಿ ಒನ್ಲಿ ಸೊಲ್ಯೂಷನ್ ವಾಸ್ ಒಂದು ವೈಡ್ನಿಂಗ್ ಮಾಡಬೇಕು, ಇಲ್ಲ ಹೊಸ ರೋಡ್ ಮಾಡಬೇಕು, ಇಲ್ಲ ಎಲಿವೇಟೆಡ್ ಕಾರಿಡಾರ್ ಮಾಡಬೇಕು, ಇಲ್ಲ ಟನಲ್ ಮಾಡಬೇಕು. ಇದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಅಕ್ವಿಷನ್ ಮಾಡೋಣ ಅಂತ ಹೋದ್ರೆ 24,000 ಕೋಟಿ ರೂಪಾಯಿ ಬರೀ ಅಕ್ವಿಷನ್ಗೆ ವೈಡ್ನಿಂಗ್ ಬೇಕು. ಎಷ್ಟು ಲಿಟಿಗೇಷನ್ ಆಗ್ತದೋ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ವಿತೌಟ್ ಅಕ್ವಿಷನ್ ಏನೋ ಸ್ವಲ್ಪ ಒಂದು 2,000 ಕೋಟಿ ರೂಪಾಯಿ ಆಗ್ತದೆ ಕೆಲವು ಪಾಯಿಂಟ್ಗಳಲ್ಲಿ ಅಕ್ವಿಷನ್ಸ್. ಮಿಕ್ಕಿದ ಈಗ 17,000 ಕೋಟಿ. ಬೇರೆ ರಾಜ್ಯಗಳಲ್ಲಿ ಆಗಿರೋಂಥ ಟೆಂಡರ್ಗೂ ನಮಗೂ ದರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಇಲ್ಲಿ ನಾವು ಸುಮಾರು 700-800 ಕೋಟಿ ರೂಪಾಯಿಗೆ 1 ಕಿಲೋಮೀಟರ್ ಆವರೇಜ್ ಇಟ್ಟಿದ್ದೀವಿ. ಅಲ್ಲೆಲ್ಲ 13,300 ಕೋಟಿ ರೂಪಾಯಿ, ಆಮೇಲೆ 1,300 ಕೋಟಿ ರೂಪಾಯಿ ಅಲ್ಲಿದೆ. ಸೊ ಹಂಗೆ ಅದಕ್ಕೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಟೆಂಡರ್ ಎಲ್ಲ ಆಗಿದೆ. ಸೊ ಇದೆಲ್ಲ ಆದಮೇಲೆ ಈ ರೀತಿ ಕೆಲವು ಮೇಜರ್ ಡಿಸಿಷನ್ಸ್ನ ಇವತ್ತು ನಾನು ತೆಗೆದುಕೊಂಡಿದ್ದೇನೆ ಅಧ್ಯಕ್ಷೆ. ಇಲ್ಲಿ ಒಂದು ಕಾರ್ಪೊರೇಷನ್ಗೆ ಒಂದು ಹೊಸ ಪವರ್ಸ್ ಅನ್ನು ಕೊಟ್ಟು ಡೆಲಿಗೇಟ್ ಮಾಡಿ 5 ಕಾರ್ಪೊರೇಷನ್ ಅವ್ರ ಜೊತೆ ಈಗಾಗಲೇ ಅವರೆಲ್ಲ ಸಂಪರ್ಕದಲ್ಲಿದ್ದಾರೆ.